ಹಲೋ ಸ್ನೇಹಿತರೆ, ತುಂಬಾ ಮಳೆ ಬರ್ತಿದೆಯಾ? ಹಾಗಾದರೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸ್ತಾ ಇದೆಯಾ? ಹಾಗಿದ್ದರೆ ತಡ ಮಾಡೋದು ಯಾಕೆ, ಮಳೆಗಾಲಕ್ಕೋಸ್ಕರನೇ ಮಳೆಗಾಲದ ರೆಸಿಪಿನ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದು ಬೇರೇನೂ ಅಲ್ಲ ಸ್ನೇಹಿತರೆ, ಇದಕ್ಕೆ ಮುಳ್ಕ ಅಂತ ಕರಿತೀವಿ, ಇಲ್ಲ ಸುಟ್ಟೇವು ಅಂತ ಕೂಡ ಕರಿತೀವಿ. ತುಂಬ ಹಳೆಯ ತಿಂಡಿ, ಆದರೆ ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ಏನಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ, ಒಂದು 2-3 ತಾಸು. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊತಿದ್ದೀನಿ ಈಗ. ಹಾಗೆ ಇದೊಂದು ಹಿಟ್ಟನ್ನು ರುಬ್ಬಿಬಿಟ್ಟು ಇದನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. 2 ರೀತಿಯಾದಾಗಿಲ್ಲಿ ಹಿಟ್ಟನ್ನು ನಾನು ಇಟ್ಕೊತಾ ಇದ್ದೀನಿ ನೋಡಿ. ಈ ಹಿಟ್ಟಲ್ಲಿ 2 ಡಿವೈಡ್ ಮಾಡ್ಕೊತೀನಿ. ಒಂದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಕ್ಕೆ, ಒಂದು ಕಾಯಿಸೋಕ್ಕೆ ಅಂತ. ಈ ಹಿಟ್ಟನ್ನು ಇಟ್ಕೊಂಡಿರೋದಕ್ಕೆ ನಾನು ಬಟ್ಟೆಯನ್ನು ಹಾಕಿ ಮುಚ್ಚಿಡ್ತೀನಿ. ಹಾಗೆ ಈಗ ನೋಡಿ, ಬಕ್ಕೆ ಹಣ್ಣು ಅಂತ ಹೇಳ್ತೀವಲ್ಲ, ಈ ಹಲಸಿನ ಹಣ್ಣನ್ನು ತೆಗೆದುಬಿಟ್ಟು ಬೀಜವನ್ನೆಲ್ಲ ತೆಗೆದುಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗಾಗಲೇ ನೋಡಿ. ಈ ರೀತಿಯಾಗಿ ರೆಡಿ ಮಾಡಿಬಿಟ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನೀಗ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಲ್ಲೂ ಕೂಡ 2 ಡಿವೈಡನ್ನು ನಾನು ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಅದು ಹಿಟ್ಟಲ್ಲಿ 2 ಡಿವೈಡ್ ಏನು ಮಾಡ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಒಂದನ್ನು ತುಂಬ ನೀರಿರೋ ಅಂಶದ್ದನ್ನು ನಾನೀಗ ಒಲೆ ಮೇಲೆ ಇಟ್ಟು ಕಾಯಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಒಂದು ಸ್ವೀಟ್ನ ಬಗೆ, ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸೋದ್ರಿಂದ ಈ ಮಳೆಗಾಲಕ್ಕೆ ತುಂಬಾ ಇಷ್ಟಪಟ್ಟು ತಿಂತೀವಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಬೆಲ್ಲ ತುಂಬ ಚೆನ್ನಾಗಿ ಮೆಲ್ಟ್ ಆಗಬೇಕು. ಹಾಗೆ ಹಿಟ್ಟು ಕೂಡ ಬೇಯ್ತಾ ಬರಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವೀಟ್ಗೆ ಉಪ್ಪನ್ನು ಆ್ಯಡ್ ಮಾಡದೇ ಇದ್ದರೆ ಸ್ವಲ್ಪ ಅದು ಎಷ್ಟು ನೀವು ಸ್ವೀಟ್ ಹಾಕಿದರೂ ಕೂಡ ಅದು ಕಡಿಮೆ ಆಗಿರುತ್ತೆ. ಅದಕ್ಕೆ ಸ್ವೀಟಿಗೂ ಕೂಡ ನೀವು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಲೇಬೇಕಾಗತ್ತೆ. ನಾನೀಗ ಆ್ಯಡ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ತಿರುಗ್ತಾ ಇದ್ದೀನಿ. ಗಂಟು ಬರದೇ ಇರೋ ಥರ ನೋಡ್ಕೊಳ್ಳಿ. ಈಗ ಇದು ಬಿಸಿಯಾಗಿ ಸ್ವಲ್ಪ ಬರ್ಲಿಕ್ಕೆ ಹೊತ್ತಾಗಲೇ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇದಕ್ಕೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ, ಆ ಒಂದು ಬಕ್ಕೆ ಹಣ್ಣಿನ ಹೋಳುಗಳನ್ನು ಸ್ವಲ್ಪ ಇದಕ್ಕೆ ಹಾಕ್ತಾಯಿದ್ದೀನಿ. ಅಷ್ಟು ಹಾಕಬಾರ್ದು ಸ್ನೇಹಿತರೆ, ಸ್ವಲ್ಪ ಅಷ್ಟೇ ಹಾಕಬೇಕು. ನೋಡಿ, ಇದು ರೆಡಿ ಆಗ್ತಾಯಿದೆ. ಈಗ ಸ್ವಲ್ಪ ಗಟ್ಟಿಯಾಗಿದೆ. ಇದೇ ರೀತಿ ಗಟ್ಟಿಯಾಗಬೇಕು. ಇದು ಸ್ವಲ್ಪ ಜಾಸ್ತಿ ಗಟ್ಟಿಯಾದರೂ ಪರವಾಗಿಲ್ಲ, ಯಾಕೆಂದರೆ ನಾವು ಇದಕ್ಕೆ ಬೇರೇನೂ ಕೂಡ ಆ್ಯಡ್ ಮಾಡೋದಿದೆ. ಕೆಳಗಡೆ ತಳ ಹಿಡಿದೇ ಇರೋ ಥರ ನೋಡ್ಕೊಳ್ಳಿ. ಇದು ಬೆಂದಿದೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಕೆಳಗೆ ತಳಭಾಗ ಇದಕ್ಕೆ ಹಿಡಿಬಾರ್ದು. ಆವಾಗ ಇದು ಸಂಪೂರ್ಣವಾಗಿ ಬೆಂದಿದೆ ಅಂತ ಅನಿಸುತ್ತೆ ನೋಡಿ. ಕೆಳಗಡೆ ಎಲ್ಲ ಹಿಡಿತಾ ಇಲ್ಲ, ಪಕ್ಕಕ್ಕೆಲ್ಲ ಹಿಡಿತಾ ಇಲ್ಲ ಇದು. ಸೊ ಇದು ಬೆಂದಿದೆ, ಬಟ್ ಗಟ್ಟಿಯಾಗೋದಕ್ಕೆ ಇನ್ನು ಸ್ವಲ್ಪ ಬೇಕಾದರೂ ನೀವು ಒಲೆ ಮೇಲೆ ಇಟ್ಕೋಬೋದು. ಹಾಗೆ ಸ್ನೇಹಿತರೆ, ಇವತ್ತಿನ ಈ ಕಾಲದಲ್ಲಿ ತುಂಬಾ ಮಳೆ ಆಗ್ತಾಯಿದೆ. ನಮ್ಮೂರ ಕಡೆಗಂತೂ ತುಂಬಾ ಮಳೆ ಆಗ್ತಾಯಿದೆ. ತುಂಬ ಹುಷಾರಾಗಿರಿ. ಮಳೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಕೂಡ ತುಂಬ ಜಾಸ್ತಿಯಾಗಿ ಬರ್ತಾಯಿದೆ. ಸೊ ಕೊಬ್ಬರಿ ಎಣ್ಣೆನ ಕಾಲಿಗೆ ಹಚ್ಕೊಳ್ಳೋದ್ರಿಂದ ಡೆಂಗ್ಯೂ ಸೊಳ್ಳೆಗಳು ಕಡಿಯೋದು ಸ್ವಲ್ಪ ಕಡಿಮೆ ಆಗುತ್ತೆ. ಕಾಲಿನ ಕೆಳಭಾಗಕ್ಕೆ ಡೆಂಗ್ಯೂ ಸೊಳ್ಳೆಗಳು ಜಾಸ್ತಿಯಾಗಿ ಕಡಿಯುತ್ತೆ ಅನ್ನೋಂಥ ಒಂದು ಇದನ್ನು ಕೇಳ್ತೀವಲ್ವ. ಸೊ ಅದಕ್ಕೆ ಎಣ್ಣೆನ ಹಚ್ಕೊಳ್ಳಿ. ಇದು ಆಗಿದೆ ಸ್ನೇಹಿತರೆ. ಈಗ ನಾನು ಇದಕ್ಕೆ ಹಸಿಯಾಗಿ ತೆಗೆದಿರೋವಂಥ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಇದು ಸ್ವಲ್ಪ ತಣಿಬೇಕು. ತಣದ ಮೇಲೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಒಲೆ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ. ಹಿಟ್ಟನ್ನು ಮಿಕ್ಸ್ ಮಾಡಿರೋಂಥ ಸ್ವಲ್ಪನೇ ಮಿಕ್ಸ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ನಾನು ಬೇಯಿಸ್ಕೊಂಡಿರೋದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಅದನ್ನು ಮಿಸ್ ಮಾಡಿಬಿಟ್ಟೆ ನಿಮ್ಗೆ ತೋರಿಸೋದಕ್ಕೋಸ್ಕರ ಮಿಕ್ಸ್ ಮಾಡಬೇಕಾದ್ರೆ. ಸೊ ಈಗ ಮಿಕ್ಸ್ ಮಾಡಿದ ನಂತರ ಇದನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವೀಟ್ ಕೂಡ ಕಡಿಮೆ ಆಗಬಾರ್ದು ಸ್ನೇಹಿತರೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ತುಂಬಾ ಬಿಸಿಯಾಗಿರಲಿ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಬಿಡ್ತಾ ಇರಿ. ಇದನ್ನು ಕೆಳಗಡೆ ಹಿಡ್ಕೊಳ್ತಾ ಇದೆ ನೋಡಿ. ಸ್ವಲ್ಪ ಮೆತ್ತಗಾಗಿದೆ ನಂದು, ಬಟ್ ಮೆತ್ತಗಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗಟ್ಟಿಯಾಗಿಬಿಟ್ರೆ ಅಷ್ಟೊಂದು ಇದಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ತುಂಬ ಮೆತ್ತಗಾಗಿ ಮಾಡ್ಕೊಂಡಿದ್ದೀನಿ. ಬಟ್ ಹುಷಾರಾಗಿ, ಎಣ್ಣೆನಲ್ಲಲ್ವಾ, ಸೊ ನೀಟಾಗಿ
ತೆಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡಿ. ಹುಷಾರಾಗಿ ಎಣ್ಣೆ ಸಿಡಿದು ಬಿಡುತ್ತೆ. ಈ ಒಂದು ತಿಂಡಿ ಜೊತೆಗೆ ನೀವು ತುಪ್ಪದ ಜೊತೆಗೂ ತೊಗೋಬೋದು, ಹಾಗೇನೂ ಕೂಡ ತಿನ್ಬೋದು. ತುಪ್ಪದ ಜೊತೆಗೆ ತಿಂದರೆ ಇನ್ನೂ ಅದರ ರುಚಿ ಡಬಲ್ ಆಗುತ್ತೆ ಅಂತಲೇ ಹೇಳ್ತೀವಿ. ಇದನ್ನು ನಾನು ತೆಗಿತಾ ಇದ್ದೀನಿ ಈಗ. ಹಾಗೆ ಅಷ್ಟನ್ನು ಹಾಕ್ಕೊತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ಸಾಕಷ್ಟು ಮಳೆಗಾಲದಲ್ಲಿ ತುಂಬ ವೆರೈಟಿ ತಿಂಡಿಗಳನ್ನು ಮಾಡ್ತೀವಿ. ಪತ್ರೊಡೆ ಇರ್ಬೋದು, ಹಾಗೆ ನಮ್ಮ ಈ ಒಂದು ಕಡುಬುಗಳಿರ್ಬೋದು. ಇದರಲ್ಲಿ ಅದು ಒಂದು ಕೂಡ ತುಂಬ ಒಳ್ಳೆಯದಾಗಿರುತ್ತೆ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ.